ವೆಲ್ಕಮ್ ಟು ಚೇತನ ಮೋಕ್ಷ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮನೆಯಲ್ಲೇ ಹೇಗೆ ಪಾನಿಪುರಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಒಂದು ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕಿ ಒಂದು 10ರಿಂದ 15 ನಿಮಿಷ ಎಣ್ಣೆ ಕಾಯಿಸ್ಕೊಳ್ಳಿ. ನೋಡಿ, ಈ ಥರ ಪಾನಿಪುರಿ ಪ್ಯಾಕೆಟ್ ಸಿಗುತ್ತೆ, ಅಂಗಡಿಯಲ್ಲಿ ಎಲ್ಲಿ ಕೇಳಿದ್ರು ಕೊಡ್ತಾರೆ. ಪುರಿ ಪ್ಯಾಕೆಟ್ ಕೊಡಿ ಅಂದರೆ. ನೋಡಿ, ಈಗ ಎಣ್ಣೆ ಕಾದಿದೆ. ಈಗ ಇದು ಪೂರಿನ ಎಣ್ಣೆಲಿ ಬಿಟ್ಬಿಟ್ಟು ತೇಲಿಸ್ಕೊಳ್ಳೋಣ. ನೋಡಿ, ಈಗ ಪೂರಿ ರೆಡಿ ಆಯಿತು. ನೆಕ್ಸ್ಟ್ ಈಗ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಬನ್ನಿ. ಒಂದು ಪಾತ್ರೆಗೆ ಬೇಯಿಸಿದ ಆಲೂಗಡ್ಡೆ ಹಾಕ್ಬಿಟ್ಟು ಒಂಚೂರು ಖಾರ ಪುಡಿ, ಒಂಚೂರು ಉಪ್ಪು, ನೆಕ್ಸ್ಟು ಈರುಳ್ಳಿನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಆಲೂಗಡ್ಡೆ ಪಲ್ಯ. ನೆಕ್ಸ್ಟ್ ಈಗ ಪಾನಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಮಿಕ್ಸಿ ಜಾರ್ಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಒಂದು 5ರಿಂದ 6 ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಹುಣಸೆಹಣ್ಣು, ಜೀರಿಗೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, ಸ್ವೀಟ್ ನೋಡ್ಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಸಕ್ಕರೆ ಬೆರೆಸ್ಕೊಳ್ಳಿ. ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಮೇಲೆ ರುಬ್ಕೊತೀವಲ್ಲ, ನೆಕ್ಸ್ಟು ಆ ರುಬ್ಬಿದ ಮಿಶ್ರಣವನ್ನು ಸೋಸ್ಕೊಬೇಕು. ನೋಡಿ, ಈಗ ಫೈನಲ್ ಆಗಿ ಪಾನಿ ರೆಡಿ ಆಯಿತು. ನೋಡಿ, ಈಗ ಫೈನಲ್ ಆಗಿ ಪೂರಿ, ಆಲೂಗಡ್ಡೆ ಪಲ್ಯ, ಪಾನಿ ಎಲ್ಲ ರೆಡಿಯಾಗಿದೆ. ಈಗ ಪೂರಿ ಕರ್ಕೊಂಡಿರ್ತೀವಲ್ಲ ಅದನ್ನು ಹೋಲ್ ಮಾಡಿಕೊಂಡು ಅದಕ್ಕೆ ಆಲೂಗಡ್ಡೆ ಪಲ್ಯ ತುಂಬಿ ಸ್ವಲ್ಪ ಮೇಲೆ ಮಿಕ್ಸ್ಚರ್ ಹಾಕ್ಕೊಂಡು ಪಾನಿ ಜೊತೆ ತಿಂದರೆ ಪಾನಿಪುರಿ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.